ಸೊ ಎಲ್ಲರೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಮಸಿ ಬಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಈಸ್ ಬಿಜೆಪಿ ಅಂಡ್ ಬಿಜೆಪಿ ಅಂಗ ಪಾರ್ಟಿ. ಈಗ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಡಿಸ್ಕ್ಲೋಸ್ ಮಾಡ್ಬಿಡ್ತೀವೋ, ಹೆಸರುಗಳನ್ನ ಈಚೆ ಬೇರೆ ಎಳಿತೀವೋ ಅನ್ನೋ ದೃಷ್ಟಿಯಿಂದ ಅದನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಎಲ್ಲರಿಗಿಂತ ಮುಂಚೆ ಇದು ಷಡ್ಯಂತ್ರ ಅಂತ ಹೇಳಿದ್ರು. ಆದ್ರೆ ಈಗ ಅವರದ್ದೇ ಮಾತುಗಳು ಬದಲಾಗ್ತಿವೆ, ಉಲ್ಟಾ ಹೊಡಿತಿದ್ದಾರೆ. ಏನು ಹೇಳ್ತಿದ್ದಾರೆ ನೋಡಿ. ಅವತ್ತು ಹೇಳಿದ್ದೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಈ ಪ್ರಕರಣದ ಹಿಂದೆ ಷಡ್ಯಂತ್ರ ಇದೆ. ಅದು ಯಾರ ಷಡ್ಯಂತ್ರ ಅನ್ನೋದನ್ನ ಖುದ್ದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ವಿಶೇಷ ಅಂದರೆ DK ಶಿವಕುಮಾರ್ ಅವರು ಇಂಥದ್ದೊಂದು ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಮತ್ತು ಆ ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ BK ಹರಿಪ್ರಸಾದ್ ಅವರು ಕೂಡ ಸೂಚ್ಯವಾಗಿ ಹೇಳಿದ್ರು, ಘಟ್ಟದ ಮೇಲಿನ ಮತ್ತು ಘಟ್ಟದ ಕೆಳಗಿನ ಇಬ್ಬರು RSS ನಾಯಕರ ಮತ್ತು ಬಿಜೆಪಿ ನಾಯಕರ ಸಂಘರ್ಷಕ್ಕೆ ಈ ಪ್ರಕರಣ ಇಷ್ಟು ದೊಡ್ಡದಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ಮಾತುಗಳನ್ನು ಸ್ಪಷ್ಟಪಡಿಸಿದಂತೆ ಕಾಣ್ತಿದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅವರು ಹೇಳ್ತಿದ್ದಾರೆ, ಬಿಜೆಪಿಯವರೇ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಷಡ್ಯಂತ್ರ ಯಾರು ಮಾಡಿದ್ರು ಅವರ ಹೆಸರು ಈಗ ಗೊತ್ತಾಗುತ್ತೆ, ಬಯಲಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಈ ರೀತಿ ಚಾಲೋ ಮಾಡ್ತಿದ್ದಾರೆ, ರಾಜಕೀಯ ಚಾಲೋ ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಥೇಟ್ BK ಹರಿಪ್ರಸಾದ್ ಅವರ ಪ್ರಕರಣದ ಮಾತುಗಳ ರೀತಿಯಲ್ಲೇ DK ಶಿವಕುಮಾರ್ ಅವರು ಕೂಡ ಮಾತಾಡ್ತಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಈ ಕಡೆ ಮೀಡಿಯಾ ಟ್ರಯಲ್ ಮುಗಿದೋಗ್ಬಿಟ್ಟಿದೆ. ತಪ್ಪಿತಸ್ಥರು, ದೂರು ಕೊಟ್ಟವರು ಮತ್ತು ದೂರು ಯಾರೆಲ್ಲ ಧ್ವನಿ ಎತ್ತಿದ್ರು ಗಟ್ಟಿಯಾಗಿ ಅವರೇ ತಪ್ಪಿತಸ್ಥರು ಅಂತ ಮೀಡಿಯಾಗಳು ಕೂಡ ಹೇಳಿವೆ, ಶರ ಬರೆದಿವೆ. ಎಮೋಷನಲ್ ಟ್ರಯಲ್ ಆಗಿದೆ, ಎವಿಡೆನ್ಸ್ ಟ್ರಯಲ್ ಈ ಕಡೆ ಆಗ್ತಿದೆ. ಯಾರು? SIT ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಆರಂಭದಿಂದಲೂ ಒಂದು ಚರ್ಚೆ ಇತ್ತು, ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ ಈ ಪ್ರಕರಣದಲ್ಲಿ ಅಂತ. ಆ ಕಾರಣಕ್ಕೋಸ್ಕರನೇ ಚಿನ್ನಯ್ಯನನ್ನು ಸೇರಿದಂತೆ ಒಂದಷ್ಟು ಜನರ ಬಂಧನ ಆಯಿತು. ಮೊಟ್ಟ ಮೊದಲ SIT ಬಂಧನ ಅದು ಚಿನ್ನಯ್ಯನದ್ದು, ಭೀಮಾ ಅಂತ ಕರೀತಿದ್ದಂತಹ ಚಿನ್ನಯ್ಯನದ್ದು. ಇದಾದ್ಮೇಲೂ ಕೂಡ ಮೀಡಿಯಾ ಟ್ರಯಲ್ ಮಾಡಿದಂತಹ, ಎಮೋಷನಲ್ ಟ್ರಯಲ್ ಮಾಡಿದಂತಹ ಮಾಧ್ಯಮಗಳು ಇನ್ನೂ ಕಥೆಗಳನ್ನು ಹೇಳ್ತಾನೆ ಇದ್ದಾವೆ. ಅದರ ಸತ್ಯಾಸತ್ಯತೆ ಏನು? SIT ತನಿಖಾಧಿಕಾರಿಗಳು ಇದುವರೆಗೂ ಒಂದು ಸಣ್ಣ ಗುಂಡು ಪಿನ್ನಿನ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದರೂ ಕೂಡ ಮಾಧ್ಯಮಗಳು ಇದುವರೆಗೂ ಹೇಳಿದಾವೆ, ಏನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಅದು ಒಂದು ಕಡೆ ಚರ್ಚೆ. ಆದರೆ ಯಾಕೆ DK ಶಿವಕುಮಾರ್ ಅವರು ಇಂಥದ್ದೊಂದು ಮಾತನ್ನು ಹೇಳಿದ್ರು? ತುಂಬ ಸೂಕ್ಷ್ಮ. ಸೌಜನ್ಯ ಪ್ರಕರಣ ಏನಿದೆ, ಆ ಪ್ರಕರಣ ಆದ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು, ಯಾರು ಗೃಹ ಸಚಿವರಾಗಿದ್ರು, ಅದೇ ಮಂದಿ ಇದೀಗ ಈ ಪ್ರಕರಣದ ಭಿನ್ನ ರೀತಿಯಲ್ಲಿ ಹೇಳಿಕೆಗಳನ್ನು ಮತ್ತು ಹೋರಾಟಗಳನ್ನು ಮಾಡ್ತಿರುವಂಥದ್ದು. SIT ತನಿಖಾಧಿಕಾರಿಗಳು ತುಂಬ ಸೂಕ್ಷ್ಮವಾಗಿ ಸಾಕಷ್ಟು ಜನ ಗಮನಿಸಿರುವಂತಹ ವಿಚಾರ ಏನಂದರೆ, ಈ ಕಡೆ ಚಿನ್ನಯ್ಯ ಕೊಟ್ಟಂತಹ ಒಂದು ಪ್ರಮುಖ ಹೇಳಿಕೆ, ಒಡನಾಡಿ ಸಂಸ್ಥೆಯ ಆ ಹೆಣ್ಣು ಮಗಳು ಕೊಡ್ತಿರುವಂತಹ ಮತ್ತೊಂದು ಹೇಳಿಕೆ, ಈ ಎಲ್ಲಕ್ಕೂ ತಾಳಮೇಳ ಸೆಟ್ ಆಗ್ತಿದೆ. ಅಸಹಜ ಸಾವಿನ ಪ್ರಕರಣಗಳ ತನಿಖೆ ಆಗುತ್ತೋ, ಅದರ ಸತ್ಯಾಸತ್ಯತೆ ಬರುತ್ತೋ, ಅದು ಸುಳ್ಳು ಸತ್ಯನೋ ಗೊತ್ತಿಲ್ಲ, SIT ತನಿಖಾಧಿಕಾರಿಗಳು ಹೇಳಬೇಕು. ಆದರೆ ಮೇಲ್ನೋಟಕ್ಕೆ ಸೌಜನ್ಯ ಪ್ರಕರಣಕ್ಕೆ ಬಹುದೊಡ್ಡ ಬಲ ಸಿಗ್ತಾ ಇರುವಂಥದ್ದು. ಈ ಕಡೆ ಕುಸುಮಾವತಿಯವರು, ಅವರ ಕುಟುಂಬದವರು ಸುಪ್ರೀಂ ಕೋರ್ಟ್ಗೆ ಎಡತಾಕುವ ಮುನ್ನವೇ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು SIT ತನಿಖಾಧಿಕಾರಿಗಳು ಒಟ್ಟುಗೂಡಿಸಿ ರಿಪೋರ್ಟಲ್ಲಿ ಕೊಡಬಹುದು. ಆ ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟರೆ ಆಗ ಸಂಬಂಧಪಟ್ಟವರ ಒಂದೊಂದೇ ಹೆಸರುಗಳು ಹೊರಬರುತ್ತೆ. ನೋಡಿ, ಇನ್ನೂ ಸೂಕ್ಷ್ಮವಾಗಿ ನೋಡಿ ಈ ಪ್ರಕರಣವನ್ನು. ರಾಜ್ಯದ ಎಲ್ಲ BJP ನಾಯಕರು ಮಾತಾಡ್ತಿದ್ದಾರ. ಇಡೀ BJP ಸಂಘಟಿತವಾಗಿ ಒಂದು ಸಂದೇಶವನ್ನು ರವಾನಿಸಿದೆಯಾ? ಆದರೆ ಕೇಂದ್ರದ ನಾಯಕರು ಈ ವಿಚಾರವಾಗಿ ಒಂದೇ ಒಂದು ಶಬ್ದವನ್ನು ಮಾತಾಡ್ತಿಲ್ಲ. ಯಾಕೆ? ಖುದ್ದು ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ವಿಚಾರವನ್ನು ಮಾತಾಡ್ತಿಲ್ಲ. ಯಾಕೆ? ಕಾರಣ ಇಷ್ಟೇ, ಕಾನೂನಿನ ಅಡಿಯಲ್ಲಿ SIT ತನಿಖಾಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ. ಆ ತನಿಖೆಯ ರಿಪೋರ್ಟ್ ಬರೋ ತನಕ ಕಾಯಬೇಕು ಎಲ್ಲರೂ ಕೂಡ. ಮಾಧ್ಯಮಗಳು ಹೇಳುದು ಅದೇ ಅಂತಲ್ಲ, SIT ತನಿಖಾಧಿಕಾರಿಗಳು ಹೇಳಬೇಕು ಇಂಥದ್ದು ತಪ್ಪು, ಇಂಥದ್ದು ಸರಿ ಅಂತ. ಆಗ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗತ್ತೆ. ಆ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಮತ್ತು ಯಾಕಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದೋಯ್ತು. ತಪ್ಪು ಷಡ್ಯಂತ್ರ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದ್ದಿದ್ರೆ ಇನ್ನೂ ದೊಡ್ಡದಾಗಿ
ಯಾರೆಲ್ಲ ದೂರು ಕೊಟ್ಟರು ಅವರ ವಿರುದ್ಧ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಮತ್ತು ಕಣ್ಮುಂದೆನೇ ನಡೀತಿತ್ತು. ಆದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವ ರಿಪೋರ್ಟನ್ನು ಕೊಟ್ಟಿಲ್ಲ. ಅವರೂ ಕೂಡ SIT ತನಿಖಾಧಿಕಾರಿಗಳ ತನಿಖೆ ಏನಾಗುತ್ತೆ ಅಂತ ಕಾಯ್ತಿದೆ. ತಪ್ಪೋ ಸರಿನೋ ಅಥವಾ ಸುಳ್ಳು ಹೇಳಿದ್ರು, ಷಡ್ಯಂತ್ರನೇ ಮಾಡಿದ್ರು, ಸೂತ್ರಧಾರಿಗಳು ಪಾತ್ರಧಾರಿಗಳು ಎಲ್ಲರೂ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಯಾಕಂದರೆ BJP ಅಂಥದ್ದೊಂದು ವಾದ ಮಂಡಿಸ್ತಿದೆ. ಮೀಡಿಯಾ ಟ್ರಯಲ್ ಕೂಡ ಅದನ್ನೇ ಹೇಳ್ತಿದೆ. ಇದರ ಜೊತೆಯಲ್ಲಿ ಏನು SIT ತನಿಖಾಧಿಕಾರಿಗಳು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ, ಯಾವೆಲ್ಲ ಕೇಸ್ಗಳು ಫಿಟ್ ಮಾಡ್ತಿದ್ದಾರೆ, ಯಾವೂ ಕೂಡ ಯಾರಿಗೂ ಗೊತ್ತಿಲ್ಲ. SIT ಮೂಲಗಳಿಂದ ಅಂತಷ್ಟೇ ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರುವಂಥದ್ದು. ಅವ್ರು ಹೇಳಿ ಸುಳ್ಳು ಅಂತ ಹೇಳ್ತಿಲ್ಲ, ಸತ್ಯ ಇರಬಹುದು. ಆದರೆ SIT ತನಿಖಾಧಿಕಾರಿಗಳು ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತೊಂದು ಕಡೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಹೇಳಿದ್ರು, ಯಾರೆಲ್ಲ ಅಲ್ಲಿಗೆ ಬಂದು ಕ್ಷೇತ್ರಕ್ಕೆ ದರ್ಶನ ಮಾಡಿಕೊಂಡು ಅವರನ್ನು ಮಾತಾಡ್ಸ್ಕೊಂಡು ಬರ್ತಿದ್ದಾರೆ ಅವರೆಲ್ಲರ ಪರವಾಗಿ ಧ್ವನಿ ಎತ್ತುವ ಮೂಲಕ ನಾನು ಅಣ್ಣಪ್ಪ ಸ್ವಾಮಿಗೆ ಈ ಪ್ರಕರಣವನ್ನು ಕೊಟ್ಟಿದ್ದೀನಿ, ಅವರೇ ನೋಡ್ಕೋತಾರೆ, ಯಾರೆಲ್ಲ ನೀವು ನನಗೆ ಪ್ರೀತಿಯನ್ನು ಕೊಡ್ತಿದ್ದೀರಿ ನಿಮಗೆಲ್ಲ ಧನ್ಯವಾದ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಖುದ್ದು ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಹೇಳಿದ್ದಾರೆ, ದೇವರನ್ನೆಲ್ಲ ನಾವು ಪರೀಕ್ಷೆ ಮಾಡೋಕ್ಕಾಗಲ್ಲ, ಒಂದೊಂದೇ ಸತ್ಯ ಹೊರಗೆ ಬರುತ್ತೆ. ಕುಮಾರಸ್ವಾಮಿ ಅವರು ಕೂಡ ಇಂಥದ್ದೇ ಒಂದು ವಿಚಾರವನ್ನು ಹೊರಹಾಕಿದ್ದಾರೆ. ಹೀಗೆ ರಾಜಕೀಯ ಪಕ್ಷಗಳು ಕೂಡ ನೋಡಿ, ಇದುವರೆಗೂ JDS ಏನನ್ನು ಮಾತಾಡ್ತಿರಲಿಲ್ಲ, ಆಗ ಇತ್ತೀಚೆಗೆ ಒಂದು ಚಲೋ ಮಾಡಲಿಕ್ಕೂ ಕೂಡ JDS ಮುಂದಾಗಿದೆ. BJP ಮಾಡಿದ ಮೇಲೆ, ಕಾಂಗ್ರೆಸ್ನ ಕೆಲ ನಾಯಕರು ಮಾತಾಡಿದ ಮೇಲೆ. ಆದರೆ ಈ ಎಲ್ಲಕ್ಕೂ ಮುಂಚೆ ಇದು ಷಡ್ಯಂತ್ರ ಅಂತ ಹೇಳಿದ್ದಂತಹ ಖುದ್ದು DK ಶಿವಕುಮಾರ್ ಅವರೇ ಇದೀಗ ಇಲ್ಲ, ಅದನ್ನು ಮಾಡಿಸಿರೋದು BJP ಅನ್ನೋ ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ನೋಡಿ, ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾವೆ, ಏನೂ ಇಲ್ಲ ಅಂತ. ಆದರೆ SIT ಏನು ಹೇಳುತ್ತೆ ಅನ್ನುವಂತಹ ಕೌತುಕ ಕುತೂಹಲ ಎಲ್ಲರಲ್ಲೂ ಇದೆ. ರಿವರ್ಸ್ ತನಿಖೆ ಅಂತ ಆಗ್ತಾ ಬಂದರೆ ಈ ಕಡೆಯಿಂದ ಬರ್ತಿದ್ದಾರೆ, ಇಲ್ಲಿಗೆ ಬರೋಷ್ಟೊತ್ತಿಗೆ ಇನ್ನೂ ಸತ್ಯಾಸತ್ಯತೆ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದಾಗ್ಯೂ ಒಂದು ಕ್ಷೇತ್ರದ ಬಗ್ಗೆ ಯಾರೇ ಸುಳ್ಳು ಹೇಳಿದ್ರು ಅಥವಾ ಅಪಪ್ರಚಾರ ಮಾಡಿದ್ರು ಅಥವಾ ಷಡ್ಯಂತ್ರ ಮಾಡಿದ್ರು ಕೂಡ ತಪ್ಪಾಗತ್ತೆ. ಅಥವಾ ಅದನ್ನೇ ಉಲ್ಟಾ ಯೋಚನೆ ಮಾಡಿ, ಒಂದು ವೇಳೆ ಒಂದಷ್ಟೇನಾದರೂ ಸತ್ಯಾಸತ್ಯತೆ ಇದ್ರೆ ಅದನ್ನು SIT ತನಿಖಾಧಿಕಾರಿಗಳು ಹೇಳಿದ್ರೆ ಅವ್ರಿಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದು ಇಲ್ಲಿ ಒಂದಂತೂ ಸ್ಪಷ್ಟ, SIT ತನಿಖಾಧಿಕಾರಿಗಳು ಅತ್ಯಂತ ಗೌಪ್ಯವಾಗಿ ತನಿಖೆ ಮಾಡ್ತಿದ್ದಾರೆ. ಆ ಕಾಲಮಿತಿಯಲ್ಲಿ ಅವರು ರಿಪೋರ್ಟ್ ಕೊಡೋ ತನಕ ಎಲ್ಲರೂ ಕಾಯಬೇಕಾಗತ್ತೆ. ಧರ್ಮ ಅನ್ನುವಂತಹ ಎಮೋಷನ್ ಮುಂದೆ ಇಟ್ಕೊಂಡು ಹೋದ್ರೂ ಕೂಡ ಎವಿಡೆನ್ಸನ್ನೇ ಕೇಳುವಂತಹ ಕೋರ್ಟ್ ಯಾವ ಎಮೋಷನ್ಗೂ ಕೂಡ 99.9% ಬೆಲೆ ಕೊಡೋದಿಲ್ಲ. ಎವಿಡೆನ್ಸ್ಗೆ 100ಗೆ 100% ಪ್ರಾಮುಖ್ಯತೆಯನ್ನು ಬೆಲೆಯನ್ನು ಕೊಡುತ್ತೆ ಅದು ಕೋರ್ಟ್. ಈಗ ಎಲ್ಲರೂ ಮಾತಾಡ್ತಿದ್ದಾರೆ, ಕೆಲವರು ಇಲ್ಲ ಷಡ್ಯಂತ್ರ ಅಂತಿದ್ದಾರೆ, ಇಲ್ಲ ಕೆಲವು ತಪ್ಪುಗಳಾಗಿತ್ತು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಇಬ್ಬರ ವಾದ ಕೂಡ ಇದೆ. ಆದರೆ SIT ಮಾತ್ರ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದನ್ನ ಹೇಳಬೇಕಿದೆ. ಅಲ್ಲಿ ತನಕ ಸಂಯಮ ಮತ್ತು ಸಾಕ್ಷ್ಯವನ್ನಷ್ಟೇ ನ್ಯಾಯ ಬಯಸುತ್ತದೆ.